ಯಾವೊಂದು QSL ಹಲವಾರು ವರ್ಷಗಳಿಂದ ಲಾಭದಲ್ಲಿದ್ದಂಥದ್ದು ಸ್ವಲ್ಪ ಚಟುವಟಿಕೆಗಳು ಕಡಿಮೆ ಇತ್ತು. ಸಾವಿರಾರು ಜನ ಉದ್ಯೋಗಿಗಳಿದ್ದಾರೆ. ನಾನು ಆ ಕಡತಕ್ಕೆ ಸೈನ್ ಹಾಕಿದ ತಕ್ಷಣವೇ ರಾಜ್ಯದಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ರು. ಕುಮಾರಸ್ವಾಮಿ ಅವರು ಪರಿಸರದ ವಿಷಯದಲ್ಲಿ ಹಲವಾರು ಬಾರಿ ಟೀಕೆ ಮಾಡಿದ್ದಾರೆ. ಅವರೇ ಕೇಂದ್ರದ ಮಂತ್ರಿಗಳಾಗಿ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ಇದೇ ಸಿದ್ದರಾಮಯ್ಯನವರ ಸರ್ಕಾರ 2014, 15, 16ರಲ್ಲಿ QSL ಸಂಸ್ಥೆಗೆ ದೇವದಾರ ಭಾಗದಲ್ಲಿ ಗಣಿಗಾರಿಕೆಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ದೇವದಾರ ಸೊಂಡೂರಿನಲ್ಲಿ ಅದು QSL ನಾನು ಹೇಳ್ತಾ ಇದ್ದೀನಿ. ಅದು ಪೂರಕ ಇಲ್ಲಿ HMT ಹೇಳೋದಕ್ಕಿಂತ ಮುಂಚೆ ಈ ಸರ್ಕಾರ ಯಾವ ರೀತಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಅಲ್ಲಿ ಸೊಂಡೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿನಲ್ಲಿ ಯಾವ ಭೂಮಿಯನ್ನು ಹಿಂದಿನ ಸರ್ಕಾರದಲ್ಲೇ ರೆಕಮೆಂಡೇಶನ್ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರವು ಅನುಮತಿ ಕೊಟ್ಟರು ಅಲ್ಲಿ ಐರನ್ ಓರನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ. ಅದಕ್ಕೆ ಸುಮಾರು 500 ಕೋಟಿ ಹಣವೂ ಸಂದಾಯವಾಗಿದೆ. ಮತ್ತು ಅಲ್ಲಿ ಏನು ಐರನ್ ಓರ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅಲ್ಲಿ ಹೊಸದಾಗಿ ಪ್ಲ್ಯಾಂಟೇಷನ್ಗೆ ಫಾರೆಸ್ಟ್ ಪ್ಲ್ಯಾಂಟೇಷನ್ಗೆ ಸುಮಾರು 190 ಕೋಟಿ ಹಣವನ್ನು ಕಟ್ಟಿದ್ದಾರೆ QSLನವರು. ಏನೋ ಲಕ್ಷಾಂತರ ಮರಗಳು ಹೋಗುತ್ತೆ ಅಂತ ಹೇಳಿ ಅದೆಲ್ಲ ಅಪ್ರಚಾರಗಳು ಈಗೇನು ಪ್ರಾರಂಭ ಮಾಡಿದ್ದಾರೆ. ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ, ಸಿದ್ದರಾಮಯ್ಯವರ ಮುಖ್ಯಮಂತ್ರಿಗಳಿದ್ದಾಗ. ನನಗಿರ್ತಕ್ಕಂಥ ಮಾಹಿತಿ ದೊಡ್ಡ ಮಟ್ಟದ ಮರಗಳಿಲ್ಲ ಅಲ್ಲಿ. ಆದರೂ ಪರಿಸರದಲ್ಲಿ ಯಾವೊಂದು ನಾವು ರಕ್ಷಣೆ ಕೊಡಬೇಕಾಗತ್ತೆ, QSLನಿಂದ 190 ಕೋಟಿ ಹಣವನ್ನು ಕಟ್ಟಿದ್ದಾರೆ. ಅಲ್ಲಿ ಕುದುರೆ ಮುಖದಲ್ಲಿ ಹಿಂದೆ ಏನು ನಡೀತಾ ಇತ್ತಲ್ಲ QSLನ ಚಟುವಟಿಕೆಗಳು, ಅಲ್ಲಿ ಕೆಲವು ಟೆಕ್ನಿಕಲ್ ಸ್ವಲ್ಪ ತಪ್ಪುಗಳಾಗಿರ್ತಕ್ಕಂಥದ್ದು QSLಗೂ ಸರ್ಕಾರಕ್ಕೂ ನಡೀತಾ ಇದೆ, ಸ್ವಲ್ಪ ವ್ಯಾಜ್ಯ. ಅದೆಲ್ಲವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆ ಸಂಸ್ಥೆನೂ ತಯಾರಿದ್ದಾರೆ. ಈಗ ಅಲ್ಲಿ ಎಕ್ಸ್ಟ್ರಾಕ್ಟೇಷನ್ಗೆ ಪರ್ಮಿಷನ್ ಕೊಡೋದು ಮತ್ತೆ ಇವರು ಏನೋ ಈ ನಮ್ಮ ಅರಣ್ಯ ಇಲಾಖೆ ಸಚಿವರು ಒಂದು ಟಿಪ್ಪಣಿ ಮುಂದೆ ರಿಲೀಸ್ ಮಾಡೋದು, ಅದಕ್ಕೂ ನಾವು ಸ್ಟೇ ಕೊಡಲಿಕ್ಕೆ ಹೇಳಿದ್ದೇನೆ ಅಂತ. ಇವತ್ತು ಅಲ್ಲಿ ಏನಾದರೂ ಚಟುವಟಿಕೆ ಪ್ರಾರಂಭ ಆಗದೇ ಇದ್ದರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬರ್ತವೆ. ವರ್ಷಕ್ಕೆ ಸುಮಾರು 120-130 ಕೋಟಿ ನಷ್ಟ ಪ್ರಾರಂಭ ಆಗುತ್ತೆ. ಆ ಸಂಸ್ಥೆ ಮುಚ್ಚಬೇಕು ಅಂತ ತೀರ್ಮಾನ ಮಾಡೋದಕ್ಕೆ ಮಾಡಿದಿರೋ ಇಲ್ಲ ನನ್ನ ಮೇಲೇನಾದ್ರು ಒಂದು ದ್ವೇಷ ಇನ್ನೂ ನಿಮಗೆ ನಿಂತಿಲ್ವೋ ಅನ್ನೋದು ಮುಖ್ಯ ಇಲ್ಲಿ.